ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವಾರ ಇವತ್ತು ಫ್ರೆಶ್ ಎಲ್ಲ ಆಗಿಬಿಟ್ಟು ಇವಾಗ ಹೊರಟಿದ್ದೀನಿ ಟೆಂಪಲ್ಗೆ ಹೋಗೋಣ ಅಂತ, ನಾನು ನನ್ನ ಫ್ರೆಂಡು. ಸೊ ಹೋಗೋಣ ಬನ್ನಿ. ಇನ್ನು ಪೂರ್ತಿಯಾಗಿ ಬ್ಯಾಂಗ್ಳೂರು ಸುತ್ತಿಲ್ಲ. ಸೊ ಸುತ್ತಕ್ಕೆ ಮುಂಚೆನೇ ನಮ್ಮ ಏರಿಯಾ ನೋಡಿಬಿಟ್ಟು ಸಾಕು ಅನಿಸ್ಬಿಟ್ಟಿದೆ. ದಿನಕ್ಕೊಂದು ಯಜ್ಞ ಚಟ್ನಿ ಆಗಿಬಿಟ್ಟಿರುತ್ತೆ ನಮ್ಮ ಪಿ ಜಿ ಏರಿಯಾದಲ್ಲಿ. ಸೊ ಅದನ್ನ ನೋಡೋಕ್ಕಂದ್ರೆ ದಿನ ಆಗೋದೇ ಇಲ್ಲ. ಡೈಲಿ ಆಫೀಸಿಗೆ ಹೋಗ್ಬೇಕಾದ್ರೆ ಡೈಲಿ ನೋಡ್ತೀವಿ. ಸೊ ಈ ಏರಿಯಾನ ಸ್ವಲ್ಪ ಪರವಾಗಿಲ್ಲ, ಬಿಕಾಸ್ ಈ ಏರಿಯಾದಲ್ಲೇ ಇರೋದು ಟೆಂಪಲ್ಲು. ಸೊ ನೋಡ್ತಿರ್ಬೋದು, ಟೆಂಪಲಿಗೆ ಬಂದ್ವಿ ಇವಾಗ. ಸೊ ನೋಡಿ ಗಾಯ್ಸ್, ಇದೆ ಟೆಂಪಲ್. ಹೇಗಿದೆ? ನಮಸ್ಕಾರ ಮಾಡಿ ಹೋಗೋಣ ಬನ್ನಿ. ಇಲ್ಲಿ 3 ದೇವರಿದೆ, ಒಂದು ಗಣಪತಿ, ಒಂದು ಆಂಜನೇಯ, ಇನ್ನೊಂದು ಗೊತ್ತಿಲ್ಲ ನೇಮ್. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನೇಮ್ ತಿಳ್ಕೊಂಬರ್ತೀನಿ. ಸೊ ನೋಡ್ತಿರ್ಬೋದು, ಆಂಜನೇಯ, ಮಧ್ಯದ್ದು 2 ದೇವರಿದೆ, ಅದೇ ನೇಮ್ ಗೊತ್ತಿಲ್ಲ, ಲಾಸ್ಟಲ್ಲಿ ಗಣಪತಿ. ಮತ್ತೆ ಸಿಗ್ತೀನಿ, ಬಾಯ್. ಮಂಗಳಾರತಿ ತೊಗೊಳ್ತಿದ್ದೀನಿ ಗೈಸ್. ನನಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಹೂವು ನಾನು ತೊಗೊಂಡೆ, ಬಟ್ ನಿಮಗೆ ಕೊಡೋಕ್ಕಾಗಲಿಲ್ಲ. ಸೊ ತೇಗ್ತಾ ತಗೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬರೋದೇ ಒಂಥರ ಪೀಸ್ಫುಲ್ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ. ಒಂದು ಸ್ವಲ್ಪ ಹೊತ್ತು ಕೂತ್ರೆ ಸಾಕು, ನನ್ನ ಮೈಂಡಲ್ಲಿರೋ ಒಂದು ಸ್ಟ್ರೆಸ್ ಆಗಿರ್ಬೋದು, ಏನೇ ಒಂದು ಟೆನ್ಷನ್ ಕೂಡ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಆಗ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಐಸ್ ಕ್ರೀಮ್ ತಿನ್ನೋಕ್ಕೆ. ಯಾರಿಗೆಲ್ಲ ಐಸ್ ಕ್ರೀಮ್ ಬೇಕು? ಬೇಕಾ? ಇದು ತೊಗೊಂಡ್ವಿ, 25 ರುಪೀಸು ಒಂದಕ್ಕೆ. ಟುಟ್ಟಿ ಫ್ರೂಟಿ ತೊಗೊಂಡಿದ್ದೀನಿ ನಾನು. ಬೇಸಿಲೊಂದು ಮನೆ ಇತ್ತು, ಅಲ್ಲಿ ಕುತ್ಕೊಂಡಿದ್ದೀನಿ ಮರದ ಇದರಲ್ಲಿ. ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಅಂತೇಳಿ ಬರೀ ಇಲ್ಲೇ ಬಂದು ಕುತ್ಕೊಂಡ್ವಿ ಕಟ್ಟೆ ಮೇಲೆ. ಸೊ ಬೇಕಾ ನಿಮ್ಗೆ? ಇವಾಗ ಬಂದೆ ಪಿ ಜಿಗೆ. ಭಾರಿ ಸೆಕೆ. ನಮ್ಮದು 3rd ಫ್ಲೋರ್ ಇರೋದ್ರಿಂದ 4th ಫ್ಲೋರ್ ಇಲ್ಲ, ಟೆರೆಸ್ ಎಲ್ಲ ಭಾರಿ ಬಿಸಿಲು. ಸೊ ಹಾಗಾಗಿ ಟೆರೆಸ್ ಮೇಲೆ ಬಂದ್ವಿ, ನಾನು ನನ್ನ ಫ್ರೆಂಡ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮಗೇನಾದರೂ ನೆಕ್ಸ್ಟ್ ವಿಡಿಯೋ ಯಾವುದಾದ್ರೂ ಕಂಟೆಂಟ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಸೊ ಐ ವಿಲ್ ಟ್ರೈ. ಬಾಯ್.